ಇಸ್ರಾನ್ ಪಶ್ಚಿಮ ಏಷ್ಯಾದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಟೆಹರಾನ್ ಪ್ರತೀಕಾರದ ದಾಳಿಗೆ ಅಮೆರಿಕ ಫ್ರೆಂಡ್ ತತ್ತರಿಸಿರುವಂಥದ್ದು. ಎಸ್, ರಣರಣ ಇರಾನ್ ಪಶ್ಚಿಮ ಏಷ್ಯಾದಲ್ಲಿ ಅಲ್ಲೋಲ ಕಲ್ಲೋಲ. ಟೆಹರಾನ್ ಪ್ರತೀಕಾರದ ದಾಳಿಗೆ ಅಮೆರಿಕ ಫ್ರೆಂಡ್ಸ್ ತತ್ತರ. ಕುವೈಟ್, ಕತಾರ್, ಸೌದಿ, ಬಹ್ರೈನ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಖೋರ್ಮರ್ ಶಹರ್ 4 ಮಿಸೈಲ್ ಬಳಸಿದಂತಹ ಇರಾನ್ ಅಮೆರಿಕಾಗೆ ಆತಿಥ್ಯ ನೀಡುತ್ತಿರುವಂತಹ ದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ. ಕತಾರ್ ಅಲ್ ಉದಯದ್ ವೈಮಾನಿಕ ನೆಲೆ ಮೇಲೆ ಡ್ರೋನ್ ದಾಳಿಯಾಗಿರುವಂತದ್ದು. ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಕಡೆ ನುಗ್ಗಿ ಬಂದಂತಹ 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು. ಖರ್ಜ್ ನಗರದತ್ತ ಹಾರಿ ಬಂದಂತಹ ಕ್ರೂಸ್ ಕ್ಷಿಪಣಿಯನ್ನ ಹೊಡೆದಂತಹ ಸೌದಿ ಸೇನೆ. ಬಹ್ರೈನ್ನ 2 ಹೋಟೆಲ್, 1 ಮನೆಯ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಮೇಲೆ 2 ಹಂತದ ದಾಳಿಯನ್ನು ನಡೆಸಿದೆ ಇರಾನ್ ಸೇನೆ. ಟೆಲ್ ಅವೀವ್ನಲ್ಲಿ ಕಳೆದ 6 ದಿನಗಳಿಂದ ನಿರಂತರವಾಗಿ ಸ್ಫೋಟದ ಸದ್ದು ಕೇಳಿ ಬರ್ತಿದೆ. ರಣರಣ ಇರಾನ್ ಪಶ್ಚಿಮ ಏಷ್ಯಾದಲ್ಲಿ ಅಲ್ಲೋಲ ಕಲ್ಲೋಲ. ಎಸ್, ಟೆಹರಾನ್ ಪ್ರತೀಕಾರದ ದಾಳಿಗೆ ಅಮೆರಿಕ ಫ್ರೆಂಡ್ ತತ್ತರಿಸಿರುವಂತದ್ದು. ಈಗ ಫ್ರೆಂಡ್ಸ್ ದೇಶಗಳು ಯಾವ್ಯಾವಿದಾವೆ, ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾವೆ. ಈಗ ಕುವೈತ್, ಕತಾರ್, ಸೌದಿ, ಬಹ್ರೈನ್ ಮೇಲೆ ಅಟ್ಯಾಕ್ ಆಗಿರುವಂತದ್ದು. ಖೊರ್ರಮ್ ಶಹರ್ 4 ಮಿಸೈಲ್ ಬಳಸಿದಂತಹ ಇರಾನ್ ಅಮೆರಿಕ ಆತಿಥ್ಯ ನೀಡ್ತಿರುವಂತಹ ದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕೂಡ ಅಟ್ಯಾಕ್ ಮಾಡ್ತಿದೆ. ಅಮೆರಿಕ ಆತಿಥ್ಯ ನೀಡ್ತಿರುವಂತಹ ದೇಶಗಳು ಯಾವ್ಯಾವಿದೆಯೋ ಅದು ಎಲ್ಲವೂ ಕೂಡ ಈಗ ಇರಾನ್ನ ಕಂಗೆಣ್ಣಿಗೆ ಗುರಿಯಾಗಿರುವಂಥದ್ದು. ಕತಾರ್ನ ಅಲ್ ಉದಯದ್ ವೈಮಾನಿಕ ನೆಲೆ ಮೇಲೆ ಡ್ರೋನ್ ದಾಳಿಯಾಗಿದೆ. ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಕಡೆ ನುಗ್ಗಿ ಬಂದಂತಹ 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು. ಖರ್ಜ್ ನಗರದತ್ತ ಹಾರಿ ಬಂದಂತಹ ಕ್ರೂಸ್ ಕ್ಷಿಪಣಿಯನ್ನ ಹೊಡೆದಿದೆ ಸೌದಿ ಸೇನೆ. ಬಹ್ರೈನ್ 2 ಹೋಟೆಲ್ಲು ಮತ್ತು 1 ಮನೆ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಮೇಲೆ 2 ಹಂತದ ದಾಳಿಯನ್ನ ನಡೆಸಿದಂತಹ ಇರಾನ್ ಸೇನೆ. ಟೆಲ್ ಅವೀವ್ನಲ್ಲಿ ಕಳೆದ 6 ದಿನಗಳಿಂದ ನಿರಂತರವಾಗಿ ಸ್ಫೋಟದ ಸದ್ದು, ಬಾಂಬ್ ಸದ್ದು ಕೇಳಿ ಬರ್ತಾನೆ ಇದೆ. ಒಟ್ನಲ್ಲಿ ಇರಾನ್ ಕೂಡ ಸುಮ್ಮನಿಲ್ಲ. ಹೇಗಾದ್ರೂ ಮಾಡಿ ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಅನ್ನುವಂಥ ರೀತಿಯಲ್ಲಿ ಮುಂದಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿರುವಂಥದ್ದು. ಅಮೆರಿಕ ಯಾವ ದೇಶಗಳಿಗೆ ಆತಿಥ್ಯವನ್ನ ನೀಡುತ್ತದೋ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಈಗ ಕುವೈಟ್, ಕತಾರ್, ಸೌದಿ, ಬಹ್ರೈನ್ ಮೇಲೆ ಅಟ್ಯಾಕ್ ಮಾಡ್ತಿರುವಂಥದ್ದು. ಖೊರ್ರಮ್ ಶಹರ್ 4 ಮಿಸೈಲ್ ಅನ್ನ ಬಳಸಿದಂತಹ ಇರಾನ್ ಅಮೆರಿಕ ಯಾವ ದೇಶಗಳಿಗೆ ಒಳ್ಳೆಯ ಬಾಂಧವ್ಯವನ್ನ ಇಟ್ಕೊಂಡಿದ್ಯೋ, ಸಪೋರ್ಟ್ ಮಾಡ್ತಿದ್ಯೋ ಆ ಎಲ್ಲ ದೇಶಗಳನ್ನ ಕೂಡ ಇರಾನ್ ಟಾರ್ಗೆಟ್ ಮಾಡಿ ಅಲ್ಲಿ ದಾಳಿಯನ್ನ ನಡೆಸ್ತಿರುವಂಥದ್ದು. ಕತಾರ್ ಅಲ್ಲದೆ ವೈಮಾನಿಕ ನೆಲೆ ಮೇಲೆ ಕೂಡ ಡ್ರೋನ್ ದಾಳಿಯನ್ನ ನಡೆಸಿದೆ. ಇನ್ನು ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಕಡೆ 3 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ನುಗ್ಗಿ ಬಂತು. ಖರ್ಜ್ ನಗರದತ್ತ ಕ್ರೂಸ್ ಕ್ಷಿಪಣಿಯನ್ನ ಸೌದಿ ಸೇನೆ ಹೊಡೆದು ಉರುಳಿಸಿದೆ. ಬಹ್ರೈನ್ನ 2 ಹೋಟೆಲ್, 1 ಮನೆ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಮೇಲೆ 2 ಹಂತದ ದಾಳಿಯನ್ನು ನಡೆಸಿದೆ ಈಗ ಇರಾನ್ ಸೇನೆ. ಟೆಲ್ ಅವೀವ್ನಲ್ಲಿ ಕಳೆದ 6 ದಿನಗಳಿಂದ ನಿರಂತರವಾಗಿ ಸ್ಫೋಟದ ಸದ್ದು ಕೇಳಿ ಬರ್ತಾನೆ ಇದೆ.